ಸುಮಾರು ಚಿಕ್ಕ ವಯಸ್ಸಿಂದ ನನ್ನ ಕನಸು ಇಲ್ಲಿ ಬಂದು ನಿಂತ್ಕೊಬೇಕು ಅಂತ. ಚಿಕ್ಕ ವಯಸ್ಸಿಂದಾನೇ ಎಲ್ಲರೂ ಡಿಸೈಡ್ ಮಾಡ್ಬಿಟ್ರು, ನೀನ್ ಆಕ್ಟರ್ ಆಗ್ತೀಯ ಬಿಡು, ನೀನ್ ಆಕ್ಟರ್ ಆಗ್ತೀಯ ಬಿಡು ಅಂತ. ನನ್ಗನ್ಸೋದು, ಎಲ್ಲರೂ ನನ್ನ ಫ್ಯೂಚರ್ ಡಿಸೈಡ್ ಮಾಡ್ತಿದಾರಂದ್ರೆ ನಾನೇನ್ ಮಾಡ್ಲಿ, ನನ್ನ ಆಸೆ ಏನು? ಅದಕ್ಕೆ ಅವರೆಲ್ಲ ಹೇಳ್ತಿದ್ರಲ್ಲ, ಇಲ್ಲಪ್ಪ ನಾನಂತೂ ಸಿನಿಮಾ ಮಾಡಲ್ಲ, ನನಗೆ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅನ್ಬಿಟ್ಟೆ. ಬಟ್ ನನ್ನ ಮನ್ಸಲ್ಲಿತ್ತು, ನಾನ್ ಬಿಡ್ಲಿಲ್ಲ, ಹೇಳಿದೆ ಅಷ್ಟೇ, ನಾನ್ ಬಿಡ್ಲಿಲ್ಲ. ನಾನ್ ಕಷ್ಟಪಟ್ಟೆ, ಪ್ರಾಕ್ಟೀಸ್ಗೆ ಹೋದೆ, ಕಲಿತೆ. ಯಾಕಂದ್ರೆ ನಿಮ್ ಮುಂದೆ ಬಂದು ನಿಂತ್ಕೊಬೇಕಂದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇರ್ಬೇಕಲ್ವಾ? ಏನು ಮಾಡ್ದೆ, ಏನ್ ಬಂದ್ ಕಿತ್ತಾಕ್ಲಿ ಇಲ್ಲಿ? ನೀವ್ ಬಂದ್ ಕೇಳಲ್ವಾ? ನೀವ್ ಬಂದ್ ಕೇಳಲ್ವಾ? ನಿಮಗ್ ಹಕ್ಕಿಲ್ವಾ? ಇವತ್ತು ನಮ್ ಇಡೀ ಮನೆ, ನಮ್ ಇಡೀ ಕುಟುಂಬ ನಡೀತಿರೋದೇ ನಿಮ್ಮಿಂದ. ಇದು ಸತ್ಯವಾದ ಮಾತು. ನಿಮ್ಗೆಲ್ರಿಗೂ ಗೊತ್ತು, ನಮ್ಗೆ ಯಾವ್ದು ಬೇರೆ ಕೆಲಸ ಇಲ್ಲ. ನಮ್ ಕೆಲಸ ಇರೋದೇ ಸಿನಿಮಾ. ನಿಮ್ನೆಲ್ಲರಿಗೂ ಸಂತೋಷ ಕೊಡೋದು, ಪ್ರೀತಿ ಕೊಡೋದೇ ನಮ್ ಜವಾಬ್ದಾರಿ. ಅದನ್ನೇ ಮಾಡ್ಕೊಂಡ್ ಬಂದಿರೋದು ಇಲ್ಲಿ ತನಕ. ಇವತ್ತು ನಿಂತಿದ್ದೀನಿ ಅಂದ್ರೆ ಅದೆಲ್ಲ ನಿಮ್ಗಳ ಆಶೀರ್ವಾದದಿಂದ. ಸುಮಾರು ವರ್ಷ ಏನೋ ಟ್ರೈ ಮಾಡಿ ಯಾವ್ದೋ ಒಂದು ಸಿನಿಮಾ ಆಗ್ಬೇಕಿದ್ದು, ಅದಾಗ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡ್ತೀನಿ ನನಗ್ ಗೊತ್ತಿಲ್ಲ. ಯಾರನ್ನ ಕೇಳಿದ್ರು ಎಲ್ಲಾ ಡೈರೆಕ್ಟರ್ಸು ಬಿಸಿ, ಯಾರ ಹತ್ರ ಹೋಗ್ಲಿ, ಯಾರ ಹತ್ರ ಮಾತಾಡ್ಲಿ. ಸುಮ್ನೆ ಕೂತಿದ್ದೆ, ಕಾಯ್ತಾ ಇದ್ದೆ ನಂಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ. ಯಾರು ಅನ್ಕೊಳ್ಳಲ್ಲ ಈ ಮಾತು ನಾನು ಹೇಳಿದ್ರೆ ನಿಜ ಅಂತ, ಆದ್ರೆ ನಿಜ. ಸಮಯ ಬಂತು. ನಮ್ ಚಿಕ್ಕಪ್ಪ ಯಾವಾಗಿಂದನೂ ಹೇಳಿದ್ರಂತೆ ವಿಜಯ್ ಸರ್ಗೆ, ನೀನ್ ಗುರು ಸಿನಿಮಾ ಮಾಡ್ಬೇಕು ಅಂತ. ಆಮೇಲೆ ನಮ್ಮ ಆಂಟಿ ಹೇಳಿದ್ರು ವಿಜಯ್ ಸರ್ಗೆ, ಸರ್ ನೀವೇ ಗುರುನ್ ಲಾಂಚ್ ಮಾಡ್ಬೇಕು ಅಂತ. ಅಂದ್ರೆ ಆಮೇಲೆ ನನ್ಗೆ ಇನ್ನೊಂದು ವಿಷಯ ಗೊತ್ತು, ನೀವ್ ಇಲ್ಲಿರೋ ಎಷ್ಟೊಂದ್ ಜನ ಸಂತೋಷ್ ಸರ್ಗೆ ಮುಂಚೆನೆ ಹೇಳಿದೀರ ಯುವ ಸಿನಿಮಾ ಮಾಡಿ ಅಂತ. ನನಗ್ ಗೊತ್ತು. ಅಂದ್ರೆ ಇವತ್ತು ಈ ಸಿನಿಮಾ ಆಗ್ತಿರೋದೇ ನಿಮ್ಮಿಂದ. ನಾನ್ ನಿಜವಾಗ್ಲೂ ಏನೂ ಮಾಡಿಲ್ಲ, ನೀವೇ ಕರ್ಕೊಂಡ್ ಬಂದಿದ್ದೀರಾ, ನೀವೇ ನಿಲ್ಸಿದ್ದೀರಾ. ಇಲ್ಲಿಂದ ನೀವ್ ಹೆಂಗ್ ಕಟ್ಕೊಂಡು ಹೋಗ್ತೀರಾ ಅದ್ ನಿಮಗ್ ಬಿಟ್ಟಿರೋದು. ಅಂದ್ರೆ ಯಾವ್ದು ಸಮಯ ಏನು ತೋರಿಸ್ತಿರೋ ದಾರಿ ಟೈಮಲ್ಲಿ ಹೊಂಬಾಳೆ ಫಿಲಿಮ್ಸ್ ಅವ್ರು ಬಂದ್ರು. ಅಂದ್ರೆ ಎಂತೆಂತ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಾರೆ ನಿಮ್ಗೆ ಗೊತ್ತು. ರಾಜ್ಕುಮಾರ ಮಾಡಿದ್ದಾರೆ, ಎಲ್ರು ನೋಡಿಲ್ವಾ? KGF, ಕಾಂತಾರ ಎಲ್ಲ ಮಾಡಿದ್ದಾರೆ. ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಇವತ್ ನನ್ನ ಹತ್ರ ಬಂದು, ಅಂದ್ರೆ ನನಗ್ ಸಿಕ್ಕಿ, ನನ್ಗೊಂದು ಅವಕಾಶ ಸಿಕ್ತು. ವಿಜಯ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾವತ್ತಿದ್ರು ಎಲ್ಲಾ ವಿಷಯಕ್ಕೂ ಜೊತೆ ನಿಂತಿದ್ದಾರೆ.